ನೀನು ಗಲಾಟೆ ಮಾಡಿದ್ರೆ ನಿಮ್ಮಪ್ಪಂಗೆ ಬೇಜಾರಾಗತ್ತೆ. ನಿಮ್ಮಪ್ಪ ಅಮ್ಮ ಸಂತೋಷ ಪಡೋ ಹಾಗೆ ಜಾಣಿ ತರಹ ಇರಬೇಕು, ಗೊತ್ತಾಯ್ತಾ? ನಾನು ಹೂಗುಟ್ಟುತ್ತಿದ್ರೂ ಅದ್ಯಾವುದು ನನ್ನ ಮನಸ್ಸು ತಲುಪುತ್ತಿರಲಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ದೊಡ್ಡಪ್ಪ ನನ್ನನ್ನು ಕರೆದೊಯ್ಯಲು ಸಿದ್ಧರಾದರು. ಇವರು ನನ್ನನ್ನು ಕಳಗಿಸ್ಬಿಡಲು ತಯಾರಾಗಿದ್ದಾರೆ ಎಂದು ಅಳು ಬಂದರೂ ನಾನು ಅಳಲಿಲ್ಲ. ನನ್ನ ಕಣ್ಣೀರು ಯಾವುದನ್ನು ಬದಲಾಯಿಸೋದಿಲ್ಲ ಎಂದು ನನ್ನ ಒಳ ಮನಸ್ಸು ಆಗಲೇ ಅಂಗೀಕರಿಸಿಕೊಂಡಿತು. ನಿಮ್ಮಪ್ಪ ನಿನ್ನನ್ನು ನೋಡಬೇಕು ಅಂತ ತುಂಬ ಕೇಳ್ತಿದ್ದಾನೆ, ಹೋಗ್ಬಿಟ್ಟು ಬಾ ಪುಟ್ಟ ಎಂದು ಅಜ್ಜಿ ನನ್ನನ್ನು ಮುದ್ದಿಸಿ ಕಳಗಿಸ್ಕೊಟ್ರು. ಇದು ನಮ್ಮನೆಯೇ? ಮನೆ ಮುಂದೆ ಇಳಿದಾಗಲೇ ನನಗೆ ಆಶ್ಚರ್ಯವಾಗಿತ್ತು. ಮನೆಯ ಮುಂದೆ ಹಾಕಿದ್ದ ದೊಡ್ಡ ರಂಗೋಲಿ ಕಂಡು ದೊಡ್ಡಮ್ಮನ ಮುಖ ಅರಳಿತು. ನೋಡಿದ್ರ, ಮನೆಗೆ ಒಂದು ಹೆಣ್ಣು ದಿಕ್ಕಿರಬೇಕು ಅಂತ ಇದಕ್ಕೆ ಹೇಳೋದು ಎಂದು ದೊಡ್ಡಪ್ಪನಿಗೆ ಹೇಳಿದ ಮಾತು ನನಗೆ ಅರ್ಥ ಆಗಲಿಲ್ಲ. ಆದರೆ ಮನೆಯ ಸ್ವರೂಪ ಬದಲಾಯಿಸಿರೋದಂತೂ ನಿಜ. ಮುಂಬಾಗಿಲಿಗೆ ಹೊಸ ತೋರಣದ ಜೊತೆಗೆ ಬಣ್ಣದ ಹೂವಿನ ಗುಚ್ಛ ಸಿಕ್ಕಿತು. ಒಳಗೆ ಕಾಲಿಟ್ಟೊಡನೆ ಗಮ್ಮೆಂದು ಊದಿನ ಕಡ್ಡಿಯ ಪರಿಮಳ. ನಮ್ಮನ್ನು ಕಂಡೊಡನೆ ಅಪ್ಪ ರೂಮಿನಿಂದ ಬಂದರು. ಮುಂಚೆಗಿಂತ ಅಪ್ಪ ಎಷ್ಟು ಬದಲಾಯಿಸಿಬಿಟ್ಟಿದ್ದಾರೆ. ಸೊಂಟಕ್ಕೆ ಪಂಚೆ ಸುತ್ತಕೊಂಡು ಬನ್ನಿನಲ್ಲೇ ಓಡಾಡುತ್ತಿದ್ದ ಅಪ್ಪ ಎಲ್ಲಿ? ಈಗ ಗರಿಮುರಿಯಾದ ಪ್ಯಾಂಟ್ ಶರ್ಟ್ ಹಾಕೊಂಡು ಶಿಸ್ತಾಗಿ ಕಾಣ್ತಿದ್ದ ಈ ಅಪ್ಪ ನನಗೆ ಹೊಸಬರೆನಿಸಿದ್ರು. ಮುಖದಲ್ಲಿ ಕುರುಚಲು ಗಡ್ಡವಿರಲಿಲ್ಲ. ಸ್ವಚ್ಛವಾಗಿ ಶೇವ್ ಮಾಡಿಕೊಂಡ ಛಾಯೆ ಅವರ ಮುಖದಲ್ಲಿ ಗೆಲುವಿನ ಲೇಪನ ನೀಡಿತು. ಓಹೋ, ಅಣ್ಣ ಅತ್ತಿಗೆ ಬನ್ನಿ. ಏನು ಮಮ್ಮು, ಅಪ್ಪನ ಜ್ಞಾಪಕ ಬಂತ? ಅಣ್ಣನ ಮನೆ ಸೇರಿಕೊಂಡು ಅಪ್ಪನ್ನ ಮರೆತೇ ಬಿಟ್ಟಿದೀಯಾ? ಅಪ್ಪ ನಗುತ್ತಾ ನನ್ನನ್ನು ಕೇಳಿದ್ರು. ಮೊದಲಾಗಿದ್ರೆ ನನ್ನನ್ನು ಕಂಡೊಡನೆ ಅಪ್ಪ ಧಾವಿಸಿ ಬಂದು ನನ್ನನ್ನು ಅಪ್ಕೊಳ್ತಿದ್ರು. ನಿಮ್ಮ ಅಮ್ಮನಂತೂ ಕಳ್ಕೊಂಡ್ಬಿಟ್ಟೆ. ನೀನು ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡ ಚಿನ್ನಿ ಎಂದು ನನ್ನನ್ನು ಎದೆಗಪ್ಪಿಕೊಳ್ಳುತ್ತಿದ್ದ ಅಪ್ಪ ಎಲ್ಲಿ? ನಿಮ್ಮಪ್ಪ ನಿನ್ನನ್ನು ನೋಡಬೇಕು ಅಂತ ಹಂಬಲಿಸ್ತಿದ್ದಾನೆ ಎಂದು ಅಜ್ಜಿ ಹೇಳಿದ ಮಾತೆಷ್ಟು ಸುಳ್ಳು. ಅಪ್ಪ ನನ್ನ ಹತ್ರ ಕೂಡ ಬರಲಿಲ್ಲ. ಅಣ್ಣ ಕುತ್ಕೊಳ್ಳಿ ಇಬ್ರು ಎಂದು ತಾವು ಸೋಫಾದಲ್ಲಿ ಕುಳಿತರು. ದೊಡ್ಡಪ್ಪ ಕುಳಿತುಕೊಳ್ತಾ, ನೋಡಪ್ಪ, ನಿನ್ನ ಮಗಳನ್ನು ಒಪ್ಸಿದ್ದೀನಿ ಎಂದಾಗ ಅಪ್ಪ ನಕ್ಕರು. ನಿನ್ನ ಮನೆ ಅಂದಮೇಲೆ ಕೇಳಬೇಕಾ? ಅಲ್ಲ, ನನ್ನ ಮಗಳನ್ನು ನೀವೆಲ್ಲ ಅಂಗೈಯಲ್ಲಿಟ್ಟು ನೋಡ್ಕೊತಾ ಇದ್ರಿ. ಕೌಸಲ್ಯ ಎಲ್ಲಿ? ದೊಡ್ಡಮ್ಮ ಕೇಳಿದೊಡನೆ ಅಪ್ಪ ದನಿ ಏರಿಸಿ ಕೂಗಿದ್ರು. ಕೌಸಲ್ಯ ಯಾರು ಬಂದಿದ್ದಾರೆ ನೋಡು ಬಾ. ಒಳಗಿನಿಂದ ಬಂದವರನ್ನು ನಾನು ಕಣ್ಣರಳಿಸಿ ನೋಡಿದೆ. ಅವತ್ತು ಮದುವೆ ಮನೆಯಲ್ಲಿ ರೇಷ್ಮೆ ಸೀರೆ ಉಟ್ಟು ಒಡವೆಗಳಿಂದ ಅಲಂಕರಿಸಿಕೊಂಡಿದ್ದ ಹೆಂಗ್ಸೆ ಎಂದು ಆಶ್ಚರ್ಯವಾಯಿತು. ಸಾಧಾರಣ ಸೀರೆ, ಅಲಂಕಾರವಿಲ್ಲದ ಮುಖದಲ್ಲಿದ್ದ ಈ ಹೊಸ ಅಮ್ಮ ಅಪರಿಚಿತಳಂತೆ ಕಾಣ್ತಿದ್ಲು. ಅಣ್ಣ ಅತ್ತಿಗೆ ಬಂದಿದ್ದಾರೆ ನೋಡು, ಅಪ್ಪ ಹೇಳಿದಾಗ ಹೊಸ ಅಮ್ಮ ಮುಂದೆ ಬಂದು ಇಬ್ಬರಿಗೂ ನಮಸ್ಕಾರ ಮಾಡಿದ್ಲು. ಚೆಚೆ, ಇದೆಲ್ಲ ಏನು? ಪರವಾಗಿಲ್ಲ ಬಿಡಮ್ಮ. ದೊಡ್ಡಪ್ಪ ಸಂಕೋಚದಿಂದ ಹೇಳುತ್ತಿದ್ದಂತೆ ದೊಡ್ಡಮ್ಮ ನಗುತ್ತಾ ಹೊಸ ಅಮ್ಮನ ಕಡೆ ನೋಡಿದ್ರು. ಹೇಗಿದೆ ಹೊಸ ಜೀವನ? ಹನಿಮೂನ್ಗೆ ಎಲ್ಲೆಲ್ಲಿ ಹೋಗಿದ್ರಿ? ಹೊಸ ಅಮ್ಮ ಮಾತನಾಡದೆ ಮುಖ ಕೆಂಪಗೆ ಮಾಡಿಕೊಂಡು ನಗುತ್ತಾ ತಲೆ ತಗ್ಗಿಸಿದಾಗ ಅಪ್ಪನೇ ಉತ್ತರಿಸಿದ್ರು. ಮದ್ರಾಸಿಗೆ ಹೋಗಿದ್ವಿ. ಅಲ್ಲಿಂದ ಸುತ್ತಮುತ್ತ ಜಾಗಗಳೆಲ್ಲ ಕವರ್ ಮಾಡಿದ್ವಿ. ಅತ್ತಿಗೆ, ಕಂಚಿ, ಮದುರೈಗೂ ಹೋಗಿ ಬಂದ್ವಿ. ಮದ್ರಾಸಿನಲ್ಲಿ ಯಾವ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರಿ? ಹೋಟೆಲ್ ಅಲ್ಲ ಅಣ್ಣ, ಕೌಸಲ್ಯಾಳ ಸೋದರತ್ತೆ ಅಲ್ಲೇ ಇದ್ದಾರೆ, ಅವರ ಮನೆಯಲ್ಲೇ ಉಳ್ಕೊಂಡಿದ್ವಿ. ಮತ್ತೆ ಅಪ್ಪನದೇ ಉತ್ತರ. ಹೊಸ ಅಮ್ಮನಿಗೆ ಮಾತು ಬರೋದಿಲ್ವೇ? ಶಾಪಿಂಗ್ ಮಾಡಿಲ್ಲ ಅಲ್ವೇನೋ? ದೊಡ್ಡಮ್ಮ ಕೇಳಿದಾಗ ಹೊಸ ಅಮ್ಮ ನಗುತ್ತಾ, ಒಂದು ಕಂಚಿ ಸೀರೆ ಕೊಡಿಸಿದ್ದಾರೆ ನಿಮ್ಮ ಮೈದನ ಎಂದ್ಲು. ಆಗಲೇ ನಾನು ಅವಳ ಧ್ವನಿ ಕೇಳಿದ್ದು. ಓಹೋ, ಜೋರಾಗಿ ನಡೆದಿದೆ ವ್ಯಾಪಾರ. ದೊಡ್ಡಮ್ಮ ಆ ಸೀರೆಯನ್ನು ನೋಡಿ ಮೆಚ್ಕೊಂಡ್ರು. ಅರಿಶಿನ ಬಣ್ಣದ ರೇಷ್ಮೆ ಸೀರೆಗೆ ಹಸಿರು ಜರಿ ಅಂಚು, ಸೆರಗಿನಲ್ಲಿ ಕುಚ್ಚಿನ ಅಲಂಕಾರದ ಸೀರೆ ನನಗೂ ತುಂಬ ಚೆನ್ನಾಗಿ ಕಂಡಿತು. ಅಪ್ಪ, ನನಗೇನು ತಂದಿದ್ದೀಯಾ? ಆತುರದಿಂದ ಕೇಳಿದೆ. ಅಪ್ಪ ತಕ್ಷಣ ಉತ್ತರಿಸಲಿಲ್ಲ. ತಕ್ಷಣ ಸವರಿಸ್ಕೊಂಡು, ನಿನ್ಗೇನು ಬೇಕು ಅಂಗಡಿಗೆ ಹೋಗಿ ತರೋಣ ಎಂದಾಗ ನಾನು ಪೆಚ್ಚಾದೆ. ಅಪ್ಪ, ಎಲ್ಲಿ ಹೊರಗಡೆ ಹೋದರೂ ನನಗಾಗಿ ಒಂದು ಚಾಕ್ಲೇಟ್ ಆದರೂ ಹಿಡಿದು ಬರ್ತಿದ್ರು. ಈಗ ಅಷ್ಟು ದೂರದ ಊರಿಗೆ ಹೋಗಿ ಬಂದಿದ್ದಾರೆ. ನಿನ್ನೆ ಮೊನ್ನೆ ಬಂದ ಹೊಸ ಅಮ್ಮನಿಗೆ ಸೀರೆ ತಂದವರು ನನಗೇನು ತಂದಿಲ್ಲ ಎಂದು ದುಃಖವಾಯಿತು. ನಾನು ಅಳಲು ಆರಂಭಿಸಿದಾಗ ಅಪ್ಪ ನನ್ನತ್ತ ನೋಡಿದ್ರು. ಅಳೋಕ್ಕೇನಾಯಿತು ನಿಂಗೆ? ತಂದ್ಕೊಡ್ತೀನಿ ಅಂತ ಹೇಳಿದ್ನೋ ಇಲ್ವೋ?
ಹ್ಞೂ, ನನಗೀಗಲೇ ಬೇಕು. ನಾನು ಮೊಂಡು ಹಿಡಿದೆ. ಆ ವಸ್ತು ನನಗೆ ಬೇಕು ಎನ್ನುವುದಕ್ಕಿಂತ ಅಪ್ಪನ ಅಪೇಕ್ಷೆ ನನ್ನನ್ನು ಹೆಚ್ಚು ನೋಯಿಸ್ತಿತ್ತು. ನಾನೊಂದು ಹನಿ ಕಣ್ಣೀರು ಹಾಕಿದ್ರೂ ಕಂಗಾಲಾಗಿ ನನ್ನ ಕಾಲ್ ಬಳಿ ಸರ್ವಸ್ವವನ್ನು ತಂದಿಡುತ್ತಿದ್ದ ನನ್ನ ಅಪ್ಪ ಈಗ ಹೊಸ ಅಮ್ಮನ ಮುಂದೆ ನನ್ನ ಮೇಲೆ ರೇಗಿದ್ದು ಗಾಯದ ಮೇಲೆ ಬರೆ ಎಳೆದಂತಾಗಿತ್ತು. ನಾನು ಅಳು ತಡೆಯಲಾರದವಳಾಗಿದ್ದೆ. ನನ್ನ ಅಳು ಮುಂದುವರೆದಾಗ ಅಪ್ಪ ದನಿ ಏರಿಸಿ, ಅಳು ನಿಲ್ಲಿಸ್ತೀಯೋ ಇಲ್ವೋ ಎಂದು ಗದರಿದಾಗ ನಾನು ಬಿಕ್ಕುತ್ತಾ, ಕೆಟ್ಟಪ್ಪ, ನನ್ನ ಜೊತೆ ಮಾತಾಡಬೇಡ ಎಂದು ಅಳು ಮುಂದುವರೆಸಿದೆ. ದೊಡ್ಡಮ್ಮ ಮಧ್ಯ ಬಾಯಿ ಹಾಕಿ, ಪ್ರಸಾದು, ಮಮ್ಮು ಇನ್ನ ಚಿಕ್ಕ ಹುಡುಗಿ, ಅವಳಿಗೇನೂ ಅರ್ಥ ಆಗಲ್ಲ, ನೀನೇ ತಾಳ್ಮೆ ಕಳ್ಕೊಂಡ್ರೆ ಹೇಗೆ ಎಂದು ಅಪ್ಪನಿಗೆ ಹೇಳಿದಾಗ ಅಪ್ಪ ಸಮಾಧಾನದಿಂದ ನನ್ನ ಕಡೆ ನೋಡಿದ್ರು. ಇವಳಿಗೆ ತಾಯಿ ಬೇಕು ಅಂತ ಇನ್ನೊಂದು ಮದುವೆ ಮಾಡಿಕೊಂಡೆ. ಇಲ್ಲದ ಹಠ ತೆಗೆದು ರಾದಂತ ಮಾಡಿದರೆ ನಾನೇನು ಮಾಡಲಿ ಹೇಳಿ ಅದಕ್ಕೆ. ದೊಡ್ಡಪ್ಪ ಅಪ್ಪನ ಭುಜದ ಸುತ್ತಲೂ ಕೈ ಹಾಕಿ, ಸಮಾಧಾನ ಮಾಡ್ಕೊಳ್ಳಪ್ಪ, ನೀನು ತಾಳ್ಮೆಯಿಂದ ಇದ್ರೆ ಎಲ್ಲ ಸರಿ ಹೋಗುತ್ತೆ ಎಂದು ಅವರಿಗೆ ಮೆಲುಧ್ವನಿಯಲ್ಲಿ ಏನೋ ಹೇಳುತ್ತಾ ಮುಂಬಾಗಿನಿಂದ ಆಚೆ ಕರೆದೊಯ್ದರು. ಹೊಸ ಅಮ್ಮ ಸೀರೆ ಕೈಯಲ್ಲೇ ಹಿಡಿದು ಸುಮ್ಮನೆ ನಿಂತಿದ್ಲು. ನನ್ನ ಅಮ್ಮ ಇದ್ದಿದ್ರೆ ನಾನು ಇಷ್ಟೊಂದು ಅಳೋದನ್ನು ಕಂಡು ಮೌನವಾಗಿರ್ತಿದ್ಲೆ? ಧಾವಿಸಿ ಬಂದು ನನ್ನನ್ನು ತಬ್ಬಿ ಸಮಾಧಾನ ಮಾಡ್ತಿರ್ಲಿಲ್ವೇ? ಅಲ್ಲೇ ಗೋಡೆಗೆ ತಗಿಲಿ ಹಾಕಿದ ಅಮ್ಮನ ಫೋಟೋ ಕಡೆ ನನ್ನ ನೋಟ ಹರಿಸಿದೆ. ಹಾಲು ಬಿಳುಪಿನ ಮೈ ಬಣ್ಣ ನನ್ನಮ್ಮನದು. ಇನ್ನು ನನ್ನ ಕಡೆಯೇ ನೋಡ್ತಿದ್ದಾಳೆ ಎನಿಸುವಂತಿದ್ದ ಮಮತೆ ಸೂಚಿಸುವ ಆ ಕಣ್ಗಳು ಮಮ್ಮು ಎಂದು ಪ್ರೀತಿಯಿಂದ ಕರೆಯುತ್ತಿರುವಳೇನೋ ಎಂದು ಭ್ರಮಿಸುವಂಥ ನಗೆ ಹರಡಿಕೊಂಡ ಆ ಸೌಂದರ್ಯವನ್ನು ಮತ್ತೆ ಮತ್ತೆ ದಿಟ್ಟಿಸಿದೆ. ಈ ಹೊಸ ಅಮ್ಮ ಯಾವುದರಲ್ಲೂ ನನ್ನಮ್ಮನಂತಿಲ್ಲ. ನಾನು ಅಳುತ್ತಿದ್ರೂ ಅದಕ್ಕೂ ನನಗೂ ಸಂಬಂಧವಿಲ್ಲದಂತೆ ನಿಂತಿದ್ಲು. ನೋಡಲು ಅಮ್ಮನಷ್ಟು ಚೆಂದವಿಲ್ಲ. ತೀರಾ ಸಾಧಾರಣ ಎನಿಸಿದ ಆ ನಿರ್ವಿಕಾರ ಮುಖಭಾವದ ಹೆಂಗಸು ನನ್ನ ಮನಸ್ಸಿಗೆ ಹತ್ತಿರವಾಗಿರಲಿಲ್ಲ. ಎಲ್ಲಕ್ಕಿಂತ ನನಗೆ ನೋವಾಗಿದ್ದ ಸಂಗತಿ ಏನೆಂದರೆ, ಅಪ್ಪ ಆಫೀಸಿನ ಕೆಲಸವೆಂದು ಸುಳ್ಳು ಹೇಳಿ ಈ ಹೊಸ ಅಮ್ಮನೊಡನೆ ಊರೂರು ತಿರುಗಾಡಿ ಬಂದಿದ್ದಾರೆ. ಕರೆದಿದ್ರೆ ನಾನು ಅವರ ಜೊತೆ ಹೋಗ್ತಿರ್ಲಿಲ್ವೇ? ಅಪ್ಪ ನನ್ನನ್ಯಾಕೆ ಕರೀಲಿಲ್ಲ? ಒಂದು ದಿನ ನನ್ನ ಬಳಿ ದನಿ ಎತ್ತಿ ಮಾತನಾಡಿದ ಅಪ್ಪ ಇಂದು ನನ್ನನ್ನು ಗದರಿಸಿದ್ದು ತೀವ್ರ ದುಃಖ ಉಂಟು ಮಾಡಿತು. ನಾನಿನ್ನು ಬಿಕ್ಕುತ್ತಲೇ ಇದ್ದೆ. ಯಾವ ಕಾರಣಕ್ಕಾಗಿ ಅಳು ಬರ್ತಿದೆ ಎಂದು ಬೆರಳು ಮಾಡಿ ಕಂಡು ಹಿಡಿಯಲು ನನಗೆ ಸಾಧ್ಯವಿರಲಿಲ್ಲ. ದೊಡ್ಡಪ್ಪ ದೊಡ್ಡಮ್ಮ ಹೊರಟ ಮೇಲೆ ಅವರನ್ನು ಬೀಳ್ಕೊಟ್ಟು ಅಪ್ಪ ಒಳಗೆ ಬಂದರು. ಕೌಸಲ್ಯ, ತಟ್ಟೆ ಹಾಕು, ಊಟ ಮಾಡೋಣ. ಹೊಸ ಅಮ್ಮ ಒಳಗೆ ಹೋದಾಗ ಮೂಲೆಯಲ್ಲಿ ಕುಳಿತಿದ್ದ ನನ್ನ ಕಡೆ ಅಪ್ಪ ನೋಡಿದ್ರು. ಮಮ್ಮು, ಬಾ ಊಟ ಮಾಡೋಣ. ನಾನು ಮಿಸುಕಾಡಲಿಲ್ಲ. ಒಂದು ಸಣ್ಣ ತಪ್ಪಾದರೂ ಅಪ್ಪ ನನ್ನ ಬಳಿ ಬಂದು, ತಪ್ಪಾಯಿತು ಚಿನ್ನಿ, ಸಾರಿ ಕಣೋ ಎಂದು ಬರಸೆಳೆದ ಕ್ಷಮಾಪಣೆ ಕೇಳಿ ನಾನು ಮತ್ತೆ ನಗುವರೆಗೂ ಬಿಡ್ತಿರಲಿಲ್ಲ. ಈಗ ಅಪ್ಪ ನನ್ನ ಬಳಿ ಬಂದು, ಸಾರಿ ಚಿನ್ನಿ ಎಂದು ಒಂದು ಮಾತು ಹೇಳಿದ್ರು ನಾನು ಸೋತು ಹೋಗ್ತಿದ್ದೆ. ನಾನು ಅಳುತ್ತಿದ್ರೂ ಅಪ್ಪ ಹೊಸ ಅಮ್ಮನನ್ನು ಅರಸಿಕೊಂಡು ಒಳಗೆ ಹೋದಾಗ ನನ್ನ ಕಣ್ಗಳಿಂದ ಹೊಸ ಮುಗೆ ಉಕ್ಕಿತು. ಅಮ್ಮ ಹೋದಾಗಿನಿಂದ ಯಾವತ್ತೂ ನನಗಿಂತ ಅನಾಥ ಭಾವ ಕಂಡಿರಲಿಲ್ಲ. ಅಷ್ಟು ಮುಚ್ಚಟೆಯಿಂದ ಸಾಕುತ್ತಿದ್ದ ಅಪ್ಪ ಇಂದು ಬೆನ್ತಿರುಗಿಸಿ ನಡೆದಾಗ ನನಗೆ ನನ್ನಮ್ಮ ಬೇಕು ಎಂದು ಮನಸ್ಸು ಹಂಬಲಿಸ್ತಿತ್ತು. ನಾನು ಎಷ್ಟು ಹೊತ್ತು ಹಾಗೆ ಕುಳಿತಿದ್ನೋ ನನಗೇ ಗೊತ್ತಿರಲಿಲ್ಲ. ಯಾರೋ ನನ್ನ ಭುಜದ ಮೇಲೆ ಕೈ ಇಟ್ಟಂತಾಯಿತು. ಅಪ್ಪ ಅಪ್ಪ, ಹೌದು, ಅವರಿಗೂ ತಡೆಯಲಾಗಲಿಲ್ಲ. ಸಮಾಧಾನ ಮಾಡಲು ಬಂದಿದ್ದಾರೆ. ನಾನು ಗಡಿಬಿಡಿಯಿಂದ ಕತ್ತೆತ್ತಿ ನೋಡಿದಾಗ ನಿಂತಿದ್ದವಳು ಹೊಸ ಅಮ್ಮ. ಅದೇ ನಿರ್ಭಾವದ ನೋಟ. ನಿಮ್ಮಪ್ಪ ಕರಿತಾ ಇದ್ದಾರೆ, ಊಟಕ್ಕೆ ಬರಬೇಕಂತೆ. ಏರಿಳಿತವಿಲ್ಲದ ದನಿ. ಇದಕ್ಕೆ ಬದಲು ಅಪ್ಪನೇ ಬಂದಿದ್ರೆ? ಹೇಳಿದ್ದು ಕೇಳಿಸ್ಲಿಲ್ವಾ? ಏಳು. ಮತ್ತೆ ಅದೇ ಧ್ವನಿ ಪುನಃ. ಅದನ್ನು ಕೇಳಲು ನನಗೆ ಇಷ್ಟವಿಲ್ಲ. ತಟ್ಟನೆ ಎದ್ದು ಅವಳನ್ನು ಹಿಂಬಾಲಿಸಿದೆ. ಅಪ್ಪ ಆಗಲೇ ತಟ್ಟೆಯ ಮುಂದೆ ಕುಳಿತಿದ್ರು. ನನ್ನನ್ನು ನೋಡುತ್ತಲೇ ಏನೂ ಆಗದವರಂತೆ, ಬಾ ಕುತ್ಕೋ ಎಂದು ತನ್ನ ಪಕ್ಕದಲ್ಲೇ ಕೂರಿಸ್ಕೊಂಡ್ರು. ಹೊಸ ಅಮ್ಮ ನಮಗೆ ಬಡಿಸತೊಡಗಿದ್ಲು. ಅಮ್ಮ ನಿನಗೋಸ್ಕರ ಪಾಯಸ ಮಾಡಿದ್ದಾಳೆ, ನಿನಗೆ ತುಂಬ ಇಷ್ಟ ಅಲ್ವಾ? ತಿಂದು ನೋಡು. ಅಪ್ಪ ಉಪಚಾರದ ಮಾತು ಎಲ್ಲಿಂದಲೋ ಕೇಳಿ ಬರುವಂತಿತ್ತು. ನನಗೆ ಹಸಿವಿರಲಿಲ್ಲ. ಮಾತನಾಡದೆ ಅನ್ನದ ಅಗಳಿನಲ್ಲಿ ಬೆರಳಾಡಿಸುತ್ತಿದ್ದೆ.
ನಮಗೆ ಬಡಿಸಿದ ಮೇಲೆ ಹೊಸ ಅಮ್ಮ ಊಟ ಮಾಡ್ತಿದ್ಲು. ಅಪ್ಪ ಅವಳ ಜೊತೆಯಲ್ಲೇ ಕುಳಿತು ನಗುತ್ತಾ ಏನೋ ಮಾತನಾಡ್ತಿದ್ರು. ನನಗೆ ಅಲ್ಲೇನೂ ಕೆಲಸವಿಲ್ಲವೆಂದು ಅಪ್ಪನ ರೂಮಿನತ್ತ ನಡೆದೆ. ಬೆಳಗಿನಿಂದ ಹತ್ತು ಕಣ್ಣುಗಳು ಉರಿಯುತ್ತಿದ್ದವು. ಹಾಗೆ ಅಪ್ಪನ ಹಾಸಿಗೆ ಮೇಲೆ ಒರಗಿದೆ. ನಿದ್ದೆಗೆ ಜಾರಿದ್ದೇ ತಿಳಿಲಿಲ್ಲ. ನಿದ್ದೆಯ ಮಂಪರಿನಲ್ಲಿ ಯಾರೋ ನನ್ನ ತಲೆ ಸವರಿದಂತೆ, ಬೆಚ್ಚಗೆ ಹೊದಿಕೆ ಒದಿಸಿದಂತೆ. ಇನ್ಯಾರು? ಅಪ್ಪನೇ ಇರಬೇಕು. ಅಪ್ಪನ ಪ್ರೀತಿಯೇ ನನ್ನನ್ನು ಆವರಿಸಿದಂತಾಗಿ ಹಾಗೆಯೇ ನಿದ್ದೆಯಲ್ಲಿ ತೇಲಿ ಹೋದೆ. ನನಗೆ ಎಚ್ಚರವಾದಾಗ ಮಧ್ಯಾಹ್ನದ ಬಿಸಿಲು ಕರಗಿ ಆಗಲೇ ಸಂಜೆಗೆಂಪು ಹರಡುತ್ತಿತ್ತು. ಇದೇನು? ನನ್ನ ಮೈ ಮೇಲೆ ಯಾವ ಹೊದಿಕೆಯೂ ಇರಲಿಲ್ಲ. ನನ್ನ ದೇಹವನ್ನು ಹಾಸಿಗೆಯ ಮೇಲೆ ಒದಗಿಸಿ ಮಲಗಿಸ್ಕೊಂಡಿದ್ದೆ. ಹಾಗಾದರೆ ಅಪ್ಪ ಬಂದು ತಲೆ ಸವರಿದ್ದು, ಹೊದಿಕೆ ಒದಿಸಿದ್ದು ಕನಸೇ? ನನ್ನ ಮನಸ್ಸು ಪೆಚ್ಚಾಯಿತು. ನಾನು ಮಂಚದಿಂದ ಇಳಿದು ರೂಮಿನಿಂದ ಹೊರಗೆ ಬಂದಾಗ ಅಪ್ಪನ ದನಿ ಅಡಿಗೆ ಮನೆಯಲ್ಲಿ ಕೇಳಿಸ್ತಿತ್ತು. ನಾನು ಇಣಿಕೆ ನೋಡಿದಾಗ ಹೊಸ ಅಮ್ಮನ ಜೊತೆ ಕುಳಿತು ಕಾಫಿ ಕುಡಿಯುತ್ತಿದ್ರು. ನಾನು ಬಂದದ್ದು ಇಬ್ಬರಿಗೂ ಗಮನವಿರಲಿಲ್ಲ. ನಿನಗೆ ಬೇಜಾರಾಯಿತು ಅಂತ ನನಗೆ ಗೊತ್ತು ಕೌಸಲ್ಯ. ಆದರೆ ರೂಮ್ನಲ್ಲಿ ಹೋಗಿ ಮಲ್ಕೋಬೇಡ ಅಂತ ಮಗುನ ಹೇಗೆ ತಡೆಯೋದು ಹೇಳು? ಮೊದಲಿನಿಂದ ನಿಮ್ಮ ಮಗಳು ನಿಮ್ಮ ಜೊತೆಯಲ್ಲೇ ಮಲಗ್ತಾಳೇನು? ಹೊಸ ಅಮ್ಮನ ದನಿಯಲ್ಲಿ ಚುರುಕು ಲೇಪನವಿತ್ತು. ಅಪ್ಪ ಹಣೆಯ ಮೇಲೆ ಕೈ ಆಡಿಸಿಕೊಳ್ಳುತ್ತಾ, ಪ್ರತಿಮಾ ಇದ್ದಾಗ ಅವಳ ತಾಯಿ ಈ ಮನೆಯಲ್ಲೇ ಇರ್ತಿದ್ರು. ಆಗ ಮಮ್ಮು ಅವರ ಜೊತೆಯಲ್ಲೇ ಮಲ್ಗೋಳು. ಮಗಳು ತೀರ್ಕೊಂಡ್ಮೇಲೆ ನಮ್ಮತ್ತೆ ಯಾಕೆ ಎಲ್ಲಿರ್ತಾರೆ? ಅವರು ಮಗನ ಮನೆಗೆ ಹೊರಟೋದ್ರು. ಆವಾಗಲಿಂದ ಮಮ್ಮು ನನ್ನ ಜೊತೆಯಲ್ಲೇ ಮಲಗ್ತಿದ್ಲು ಎಂದಾಗ ಹೊಸ ಅಮ್ಮನ ಮುಖದಲ್ಲಿ ನವಿರಾದ ಅಸಮಾಧಾನ ಇಣುಕಿತು. ಅಪ್ಪ ತಡವರಿಸುತ್ತಾ, ಒಬ್ಬಳೇ ಮಲಗಿ ಅಭ್ಯಾಸ ಇಲ್ಲ ಅವಳಿಗೆ ಎಂದು ಮಾತು ನಿಲ್ಲಿಸಿದಾಗ ಹೊಸ ಅಮ್ಮ ಒಬ್ಬು ಗಂಟಾಕದ್ಲು. ನಾನು ಬೇಕೋ ನಿಮ್ಮ ಮಗಳು ಬೇಕೋ ನೀವೇ ಆಯ್ಕೆ ಮಾಡಿಕೊಳ್ಳಿ. ಅಪ್ಪ ತಟ್ಟನೆ ಅವಳ ಕೈ ಹಿಡಿದು, ಚೇಚೆ ನನಗೆ ನೀನು ಬೇಕು ಕೌಸಿ. ಹಾಗಂತ ಹೆತ್ತ ಮಗಳನ್ನು ದೂರ ಮಾಡೋಕ್ಕಾಗತ್ತಾ? ಇನ್ನೂ ಅರ್ಥ ಆಗದೆ ಇರೋ ವಯಸ್ಸು, ನಿಧಾನವಾಗಿ ತಿಳ್ಕೊತಾಳೆ ಎಂದಾಗ ಹೊಸ ಅಮ್ಮನ ಕೈ ಕೊಡವಿಕೊಂಡ್ಳು. ಅಲ್ಲಿವರೆಗೂ ನಾವಿಬ್ಬರೂ ದೂರ ಇರಬೇಕಾ? ನಾನೆಲ್ಲಿ ಹಾಗಂದೆ? ನಾನು ಅವಳನ್ನು ಮಲಗಿಸಿದ ಮೇಲೆ ನಿನ್ನ ಹತ್ರ ಬರ್ತೀನಿ, ಸರಿನಾ? ಅಪ್ಪನ ದನಿಗೆ ಜೇನು ಲೇಪಿಸಿದಂತಿತ್ತು. ಹೊಸ ಅಮ್ಮ ಅಲ್ಲಿಗೆ ಸುಮ್ಮನಾದರೂ ಅವಳಿಗೆ ಸಮಾಧಾನವಿಲ್ಲ ಎಂದು ಅವಳ ದುಮುಗುಟ್ಟುವ ಮುಖವೇ ಹೇಳ್ತಿತ್ತು. ನನಗೆ ಮತ್ತೆ ಅಳು ಒತ್ತರಿಸ್ಕೊಂಡು ಬರ್ತಿತ್ತು. ಅಪ್ಪ ಹೇಳಿದ್ದೆಲ್ಲ ಸುಳ್ಳು. ಅವರು ನನಗಾಗಿ ಹೊಸ ಅಮ್ಮನನ್ನು ಮದುವೆಯಾಗಿಲ್ಲ. ಅವರಿಬ್ಬರಿಗೂ ನಾನು ಬೇಕಿಲ್ಲ. ನಾನೆಂದಾದರೂ ಹೊಸ ಅಮ್ಮ ಬೇಕೆಂದು ಅಪ್ಪನನ್ನು ಕೇಳಿದ್ನ? ಮತ್ತ್ಯಾಕೆ ಅವಳನ್ನು ಕರ್ಕೊಂಡು ಬರಬೇಕಿತ್ತು? ಹಾಗಾದರೆ ಅಪ್ಪನಿಗೆ ನನಗಿಂತ ಹೆಚ್ಚಾಗಿ ಅವಳೇ ಬೇಕು. ಈ ಮನೆಯಲ್ಲಿ ಇಬ್ಬರಿಗೂ ನಾನು ಬೇಕಿಲ್ಲ. ಪದೇ ಪದೇ ಆ ಯೋಚನೆ ಬಂದಾಗ ನಾನು ಅಳು ತಡೆಯಲಾಗದೆ ನನ್ನ ಅಳು ಕಂಡು ಥಟ್ಟನೆ ಅಪ್ಪ ನನ್ನ ಕಡೆ ನೋಡಿ ಎದ್ದು ನಿಂತರು. ಮಮ್ಮು, ಯಾಕೆ? ಏನಾಯಿತು? ಯಾಕೆ ಪುಟ್ಟ ಅಳ್ತಿದ್ಯಾ? ನನಗೆ ತಡೆಯಲಾಗಲಿಲ್ಲ. ಅಪ್ಪನನ್ನು ಬಿಗಿಯಾಗಿ ಅಪ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ಬಿಟ್ಟೆ. ಅಪ್ಪ ನನ್ನ ತಲೆ ಸವರತ, ಏನಾದರೂ ಕೆಟ್ಟ ಕನಸು ಬಿತ್ತ ಪುಟ್ಟ? ಅದಕ್ಕೆ ಹೆದರ್ಕೊಂಡು ಅಳ್ತಾ ಇದೀಯಾ ಎಂದಾಗ ನಾನು ತಲೆ ಎತ್ತಿ ಅಪ್ಪನ ಕಡೆ ನೋಡಿದೆ. ಇದುವರೆಗೂ ನಡೆದಿದ್ದೆಲ್ಲ ಕೆಟ್ಟ ಕನಸು ಆಗಿದ್ರೆ ಆ ಮದುವೆ, ಹೊಸ ಅಮ್ಮ ಎಲ್ಲ ಬರೀ ಕನಸು. ಮೊದಲಿನಂತೆ ನಾನು ಅಪ್ಪ ಇಬ್ಬರೇ ಇರೋದಾಗಿದ್ರೆ? ನಾನು ಅಪ್ಪನನ್ನು ಮತ್ತೆ ಬಿಗಿಯಾಗಿ ಅಪ್ಪಿಕೊಳ್ಳುತ್ತಿದ್ದಂತೆ ಅಪ್ಪ ಹೊಸ ಅಮ್ಮನ ಕಡೆ ತಿರುಗಿ, ಅವಳಿಗೆ ಹಾಲು ಬಿಸಿ ಮಾಡಿ ಬೋರ್ಮಿಟ ಹಾಕ್ಕೊಡು. ಹೋಗು ಮಮ್ಮು, ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಬಾ, ಪೂರ್ತಿ ಎಚ್ಚರ ಆಗತ್ತೆ ಎಂದು ನನ್ನ ತೋಳುಗಳನ್ನು ಸರಿಸಿದ್ರು. ಅಪ್ಪನ ತೋಳುಗಳಲ್ಲಿ ಬೆಚ್ಚಗೆ ಹೊದಗಿ ಇನ್ನೂ ಸ್ವಲ್ಪ ಹೊತ್ತು ಇರಬೇಕೆಂದು ನನ್ನ ಮನಸ್ಸು ಹಂಬಲಿಸ್ತಿತ್ತು. 2 ನಿಮಿಷ. ಅಷ್ಟರಲ್ಲೇ ಅಪ್ಪ ನನ್ನನ್ನು ದೂರ ಸರಿಸಿದಾಗ ನನಗಾದ ನೋವು ಯಾರಿಗೆ ಹೇಳ್ಕೊಳ್ಳಲು ಸಾಧ್ಯ? ನಾನು ಮುಖ ತೊಳೆದು ಬರುವ ಹೊತ್ತಿಗೆ ಹೊಸ ಅಮ್ಮ ನನಗೆ ಬೋರ್ಮಿಟ ಬೆರೆಸ್ಕೊಟ್ಟಿದ್ಲು. ಅಪ್ಪ ಮಾಡಿದಷ್ಟು ಸ್ವಾದವಿರಲಿಲ್ಲ. ಬೋರ್ಮಿಟ ಪುಡಿ, ಸಕ್ಕರೆ 2 ಕಡಿಮೆ ಹಾಕಿ ಬರೀ ಹಾಲೇ ಪ್ರಧಾನವಾಗಿದ್ದ ಬೋರ್ಮಿಟ ನನಗೆ ಹೆಚ್ಚು ಸೇರದಿದ್ರೂ ಮಾತಿಲ್ಲದೆ ಕುಡಿದೆ. ನನ್ನ ಅಳುವಿಗೆ, ಹಠಕ್ಕೆ, ಮಾತಿಗೆ, ಭಾವನೆಗೆ ಯಾವುದಕ್ಕೂ ಬೆಲೆ ಇಲ್ಲ ಎಂದು ನನಗೆ ಆಗಲೇ ಮನವರಿಕೆಯಾಗತೊಡಗಿತು. ರಾತ್ರಿ ಊಟವಾದ ಮೇಲೆ ಅಪ್ಪ ಹಾಲಿನಲ್ಲಿದ್ದ ದಿವಾನ್ ಮೇಲೆ ಬೆಡ್ಶೀಟ್ ಹಾಸಿ, ಮಮ್ಮು, ಇವತ್ತು ನಾನು ನೀನು ಇಲ್ಲೇ ಮಲ್ಕೊಳ್ಳೋಣ
ರೂಮ್ನಲ್ಲಿ ತುಂಬ ಶೆಕೆ, ಇಲ್ಲಿ ತಣ್ಣಗೆ ಗಾಳಿ ಬರುತ್ತೆ ಎಂದು ನಯವಾಗಿ ಪುಸಲಾಯಿಸಿದ್ರು. ಇದು ನನಗೆ ಅನಿರೀಕ್ಷಿತವಾಗಿರಲಿಲ್ಲ. ಅವರ ಮಾತಿನಂತೆ ನಾನು ಹೊದಿಕೆ ಹೊದ್ದು ದಿವಾನ್ ಮೇಲೆ ಮಲಗಿದೆ. ಅಪ್ಪ ನನ್ನ ಪಕ್ಕದಲ್ಲಿ ಜಾಗ ಮಾಡಿಕೊಂಡು ಮಲಗಿ ನಿಧಾನವಾಗಿ ನನ್ನ ತಲೆ ಸವರ್ತಿದ್ರು. ಹೊಸ ಅಮ್ಮ ರೂಮಿನಲ್ಲಿದ್ಲು. ಸ್ವಲ್ಪ ಹೊತ್ತಿನ ನಂತರ ಅಪ್ಪ ಮೆಲ್ಲನೆ ಎದ್ದು ಹೊರಟಾಗ ನನಗೆ ನಿದ್ದೆ ಬಂದಿರಲಿಲ್ಲ. ಕಣ್ಮುಚ್ಚಿಯೇ ಇದ್ದೆ. ಅಪ್ಪ ನಾನು ನಿದ್ದೆ ಹೋಗಿರುವೆನೆಂದು ಭಾವಿಸಿದ್ರು. ಅವರು ನನ್ನನ್ನು ಬಿಟ್ಟು ಹೋಗ್ತಾರೆಂದು ನನಗೆ ಮೊದಲೇ ಗೊತ್ತು. ಅಳಬೇಕೆನ್ಸಿದ್ರು. ನನಗೆ ಅಳು ಬರಲಿಲ್ಲ. ಆದರೆ ನನಗೆ ನಿದ್ದೆ ಹತ್ತಿದಾಗ ರಾತ್ರಿ ಬಹಳ ತಡವಾಗಿತ್ತು. ಅಪ್ಪನ ಮನೆಯಲ್ಲಿ ನನ್ನ ಜೀವನದ ಹೊಸ ಹಂತ ಆರಂಭವಾಗಿತ್ತು. ಅಪ್ಪ ಬೆಳಗ್ಗೆ ಕಾಫಿ ತಿಂಡಿ ಮುಗಿಸಿ ಊಟ ತೆಗೆದುಕೊಂಡು ಬ್ಯಾಂಕಿನ ಉದ್ಯೋಗಕ್ಕೆ ಹೊರಟುಬಿಡ್ತಿದ್ರು. ನಾನು ಅಪ್ಪನ ಜೊತೆ ತಿಂಡಿ ಮುಗಿಸಿ ಅದೇ ಬೀದಿಯ ನನ್ನ ಗೆಳತಿಯ ಮನೆಗೆ ಆಟವಾಡಲು ಹೊರಟೋಗ್ತಿದ್ದೆ. ಇನ್ನು ಬೇಸಿಗೆ ರಜವಿದ್ದರಿಂದ ಪಾಠ ಪ್ರವಚನಗಳ ಗೊಡವೆ ಇರಲಿಲ್ಲ. ನಾನು ಹೊಸ ಅಮ್ಮ ಎಂದಾಗ ಅಪ್ಪ ಅದನ್ನು ತಿದ್ದಿ, ಹಾಗೆಲ್ಲ ಅನ್ನಬಾರ್ದು, ಅಮ್ಮ ಅಂತ ಕರಿ, ಇಲ್ಲ ಚಿಕ್ಕಮ್ಮ ಅನ್ನು ಎಂದು ಹೇಳಿಕೊಟ್ರು. ಏಕೋ ಅಮ್ಮ ಎಂದು ಕರೆಯಲು ಮನಸ್ಸಾಗ್ತಿರಲಿಲ್ಲ. ಚಿಕ್ಕಮ್ಮ ಎಂದೇ ಸಂಬೋಧಿಸ್ತಿದ್ದೆ. ಅವಳು ನನ್ನನ್ನು ಅಮ್ಮ ಎಂದು ಕೂಗು ಎಂದು ಹೇಳ್ತಿರಲಿಲ್ಲ. ಚಿಕ್ಕಮ್ಮ ಎನ್ನುವುದನ್ನೇ ಅಂಗೀಕರಿಸ್ಬಿಟ್ಟಿದ್ಲು. ಮಧ್ಯಾಹ್ನ ಊಟದ ಹೊತ್ತಿಗೆ ಮನೆಗೆ ಬಂದರೆ ಚಿಕ್ಕಮ್ಮ ಬಡಿಸ್ತಿದ್ರು. ತಿಂದು ಆಟವಾಡಲು ಹೋದರೆ ಮತ್ತೆ ಹಿಂದಿರುಗುತ್ತಿದ್ದಿದ್ದು ಸಾಯಂಕಾಲವೇ. ಅಷ್ಟೊತ್ತಿಗೆ ಅಪ್ಪ ಬಂದಿರ್ತಿದ್ರು. ಮೊದಲಾಗಿದ್ದರೆ ನಾನು ಅಪ್ಪ ಸೇರಿಕೊಂಡು ರಾತ್ರಿ ಅಡುಗೆ ಮಾಡ್ತಿದ್ವಿ. ನಾನು ಹೆಚ್ಚೋದು ತೊಳೆಯೋದು ಮುಂತಾದ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅಪ್ಪನಿಗೆ ನೆರವಾಗ್ತಿದ್ದೆ. ಆದರೂ ಅಪ್ಪ ಯಥೇಚ್ಛವಾಗಿ ನನ್ನೊಡನೆ ಮಾತಿಗೆ ಸಿಗುತ್ತಿದ್ರು. ಆಟದ ವಿಷಯ, ಗೆಳತಿಯರ ವಿಷಯ, ಸ್ಕೂಲಿನ ವಿಷಯ ಎಷ್ಟೋ ಹಾಡ್ತಿದ್ವಿ ಸಾಲದು. ಆದರೆ ಈಗ ಎಲ್ಲವೂ ಬದಲಾಗಿತ್ತು. ಅಪ್ಪ ಎಲ್ಲ ವಿಷಯಕ್ಕೂ ಚಿಕ್ಕಮ್ಮನನ್ನೇ ಕೇಳ್ತಿದ್ರು. ಕೆಲವು ಸಲ ತರಕಾರಿ ತರಲು ಅಥವಾ ಶಾಪಿಂಗ್ ಎಂದು ಚಿಕ್ಕಮ್ಮ ಅಪ್ಪನ ಜೊತೆ ಹೊರಗೆ ಹೋಗ್ತಿದ್ರು. ನನಗೂ ಹೋಗಬೇಕೆಂದು ಆಸೆ ಆಗ್ತಿತ್ತು. ಆದರೆ ಇಬ್ಬರು ನನ್ನನ್ನು ಕರೆಯುತ್ತಿರಲಿಲ್ಲ. ಪುಟ್ಟ, ಮನೆ ಕಡೆ ಹುಷಾರು, ಬಾಗಿಲು ಹಾಕೋ ಎಂದು ಮನೆಯ ಜವಾಬ್ದಾರಿ ನನಗೆ ಹೊರಿಸಿ ಅಪ್ಪ ಚಿಕ್ಕಮ್ಮನ ಜೊತೆ ಹೊರಟು ಬಿಡ್ತಿದ್ರು. ಮೊದಲೆಲ್ಲ ರಜಾ ಬಂದರೆ ನನಗೆ ಖುಷಿಯೋ ಖುಷಿ. ಸ್ಕೂಲಿನ ಬಾಗಿಲು ಯಾಕಾದರೂ ತೆರೆಯುತ್ತದೋ ಎನಿಸುತ್ತಿತ್ತು. ಆದರೆ ಈಗ ಸ್ಕೂಲ್ ಶುರುವಾಗೋದನ್ನೇ ಚಾತಕ ಪಕ್ಷಿಯಂತೆ ಕಾಯ್ತಿದ್ದೆ. ಶಾಲೆ ಆರಂಭವಾದಾಗ ನಾನು ಸಂಭ್ರಮದಿಂದ ಸಿದ್ಧತೆ ನಡೆಸಿದೆ. ಅಪ್ಪ ಹೊಸ ತರಗತಿಯ ಪುಸ್ತಕಗಳನ್ನು ತೆಗೆದುಕೊಟ್ಟಿದ್ರು. ಅದಕ್ಕೆ ಕಂದು ಬಣ್ಣದ ಬೈಂಡ್ ಹಾಕಿ ಲೇಬಲ್ ಅಂಟಿಸಲು ಅಪ್ಪ ಸಹಾಯ ಮಾಡಿದಾಗ ಅಷ್ಟು ಹೊತ್ತಾದರೂ ಅಪ್ಪನ ಸಾನ್ನಿಧ್ಯ ಸಂಪೂರ್ಣವಾಗಿ ನನಗೆ ಸಿಕ್ಕಿದ್ದು ಸಂತೋಷವಾಗಿತ್ತು. ಅಪ್ಪನೇ ನನ್ನನ್ನು ಸ್ಕೂಟರ್ನಲ್ಲಿ ಸ್ಕೂಲಿಗೆ ಬಿಡ್ತಿದ್ರು. ನಾನು ತಿಂಡಿ ತಿಂದು ಚಿಕ್ಕಮ್ಮ ಕಳುಹಿಸುವ ಕ್ಯಾರಿಯರ್ನಲ್ಲಿ ಅನ್ನ ಮೊಸರು ತೆಗೆದುಕೊಂಡು ಹೋಗ್ತಿದ್ದೆ. ಮತ್ತೆ ಗೆಳೆಯರು, ಟೀಚರ್ಗಳು, ಆಟ, ಹೊಸ ಪಾಠಗಳು ನನಗೆ ತುಂಬ ಅಭ್ಯಾಸವಾಗಿತ್ತು. ಲಂಚ್ ಬ್ರೇಕ್ನಲ್ಲಿ ನನ್ನ ಜೊತೆ ಊಟಕ್ಕೆ ಕುಳಿತಿದ್ದ ವಿಜಯ್, ರಶ್ಮಿ, ಕವಿತಾರೊಡನೆ ಹರಡುತ್ತಿರುವಾಗ ವಿಜಯ್ ಇದ್ದಕ್ಕಿದ್ದಂತೆ ಕೇಳಿದ್ಲು, ಮಮ್ಮು, ನಿಮ್ಮಪ್ಪ ಮತ್ತೆ ಮದುವೆ ಮಾಡ್ಕೊಂಡ್ರಂತೆ, ಹೌದಾ? ನನ್ನ ಉತ್ಸಾಹ ಕೊಂಚ ತಗ್ಗಿದ್ರು ಹೌದು ಎಂದು ಉತ್ತರಿಸಿದೆ. ನಮ್ಮಮ್ಮ ಹೇಳಿದ್ರು ನಿನಗೆ ಮಲ್ತಾಯಿ ಬಂದಿದ್ದಾರೆ ಅಂತ. ಮಲತಾಯಿ ಅಂದರೆ ನನಗೆ ಅರ್ಥವಾಗಲಿಲ್ಲ. ರಶ್ಮಿ ನಗುತ್ತಾ, ಅಯ್ಯೋ, ನೀನು ನಿಮ್ಮಪ್ಪನ ಹೆಂಡತಿನ ಏನಂತ ಕರೀತೀಯ ಎಂದು ಪ್ರಶ್ನಿಸಿದ್ಲು. ಚಿಕ್ಕಮ್ಮ, ಅವರೇ ನಿನ್ನ ಮಲತಾಯಿ. ವಿಜಯ್ ಒತ್ತಿ ನೋಡಿದ್ಲು. ರಶ್ಮಿ ದನಿ ತಗ್ಗಿಸಿ, ಅವರು ಒಳ್ಳೆಯವರ, ನಿನಗೆ ಹೊಡೆಯೋದು ಬಡಿಯೋದು ಮಾಡಲ್ವಾ ಎಂದಾಗ ನನಗೆ ಆಶ್ಚರ್ಯವಾಯಿತು. ನನಗ್ಯಾಕೆ ಹೊಡಿತಾರೆ ಸುಮ್ಮನೆ? ಕವಿತಾ ಮಧ್ಯ ದನಿಗೂಡಿಸಿ, ಲಾಸ್ಟ್ ಇಯರ್ ನಾವು ಸಿಂಡ್ರೆಲಾ ಡ್ರಾಮಾ ಮಾಡಿರಲಿಲ್ವಾ ಅಮ್ಮೋ? ಅದರಲ್ಲಿ ಮಲತಾಯಿ ಸಿಂಡ್ರೆಲಾಗೆ ಎಷ್ಟು ಹಿಂಸೆ ಮಾಡಿ ಕಷ್ಟ ಕೊಡ್ತಾರೆ, ಅದಕ್ಕೆ ಕೇಳಿದ್ದು ನಿನ್ನನ್ನು ಎಂದಾಗ ನನ್ನ ಮುಖ ಗಂಭೀರವಾಯಿತು. ಇಲ್ಲ, ಚಿಕ್ಕಮ್ಮ ಹಾಗೆಲ್ಲ ಏನೂ ಮಾಡಲ್ಲ, ಹೋಗಲಿ ಬಿಡು, ಅವರು ಒಳ್ಳೆಯವರು ಅನಿಸುತ್ತೆ ಎಂದು ರಶ್ಮಿ ಮಾತು ಮುಗಿಸಿದ್ಲು. ಆದರೂ ಗೆಳತಿಯರ ಮಾತುಗಳು ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿತು. ನನ್ನ ಚಿಕ್ಕಮ್ಮ ಬೈದು ಹೊಡೆದು ಮಾಡುವಷ್ಟು ಕೆಟ್ಟವಳಲ್ಲ. ಸಿಂಡ್ರೆಲಾಳ ಮಲತಾಯಿಯಂತೆ ನನಗೆ ಹರಕು ಬಟ್ಟೆ, ಅರೆ ಹೊಟ್ಟೆ ಊಟ, ಮನೆ ಕೆಲಸದ ಹೊರೆಯನ್ನು ಒರೆಸುತ್ತಿರಲಿಲ್ಲ. ಅವಳು ಒಳ್ಳೆಯವಳೆ ಹಾಗಾದರೆ. ಯಾಕೋ ನನ್ನ ಮನಸ್ಸು ಅದನ್ನು ಸಂಪೂರ್ಣವಾಗಿ ಒಪ್ಕೊಳ್ಳೋದಾಯಿತು. ಆ ಮನೆಯಲ್ಲಿ ನನಗೆ ಉಣ್ಣಲು
ಉಡಲು ಯಾವ ತೊಂದರೆಯೂ ಇರಲಿಲ್ಲ. ಚಿಕ್ಕಮ್ಮ ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ತಿದ್ಲು. ಊಟದಲ್ಲೂ ವಂಚನೆ ಮಾಡ್ತಿರ್ಲಿಲ್ಲ. ಆದರೂ ಮನೆಯಲ್ಲಿ ಎಷ್ಟೋ ಬದಲಾವಣೆಗಳಾಗಿ ಬಿಟ್ಟಿದ್ದೆ. ನನ್ನ ಗೆಳತಿಯರು, ಅಪ್ಪ, ಮನೆಯವರೆಲ್ಲ ಮಮ್ಮು ಎಂದು ನನ್ನನ್ನು ಸಂಬೋಧಿಸಿದ್ರು. ಚಿಕ್ಕಮ್ಮ ಮಾತ್ರ ಯಾವತ್ತೂ ಮುದ್ದಿನಿಂದ ಹಾಗೆ ಕರೆಯುತ್ತಿರಲಿಲ್ಲ. ಮಮತಾ, ಊಟಕ್ಕೆ ಬಾ, ಮಮತಾ ತಿಂಡಿ ತಗೋ ಎಂದು ಅವಳು ಬಾಯಿಂದ ಬರ್ತಿದ್ದಿದ್ದು. ಅಡಿಗೆ ಕೆಲಸವೆಲ್ಲ ಅವಳೇ ಪೂರೈಸಿಕೊಂಡು ಹೋಗ್ತಿದ್ಲು. ಯಾವ ಕೆಲಸಕ್ಕೂ ನನ್ನ ಸಹಾಯ ಕೇಳ್ತಿರ್ಲಿಲ್ಲ. ಈಗೀಗ ಅಪ್ಪ ಬ್ಯಾಂಕಿನಿಂದ ಬರೋದು ತಡವಾಗ್ತಿತ್ತು. ಚಿಕ್ಕಮ್ಮ ನನಗೆ 7ವರೆಗೆ ಊಟ ಬಡಿಸ್ತಿದ್ಲು. ಊಟ ಮಾಡುವಾಗಲೂ ಅಷ್ಟೇ, ಸಾಕು ಬೇಕು ಎಂದಷ್ಟೇ ಮಾತು. ಅಪ್ಪ ಬರುವ ಹೊತ್ತಿಗೆ 8 ಗಂಟೆ ಆಗ್ತಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.